ಹಿಸ್ಟ್ರಿ ಆಫ್ ಕಂಪ್ಯೂಟರ್. ಈ ಒಂದು ಕಂಪ್ಯೂಟರ್ ಕಂಡುಹಿಡಿಯಲು ಮೂಲ ಕಾರಣವಾದಂತ ಒಂದು ಸಾಧನ ಯಾವ್ದಂತ ನೋಡ್ತಾ ಹೋದ್ರೆ ಅಬಾಕಸ್ ಅಂತ ಕರೀತಾರೆ. ಚೀನಾ ದೇಶದಲ್ಲಿ ಕೆಲವು ಜನ ಕೂರಿ ಕಾಯ್ತಿದ್ರು. ಅವರು ಈ ಒಂದು ಅಬಾಕಸ್ ಎಂಬ ಒಂದು ಯಂತ್ರವನ್ನು ಕಂಡಿದ್ರು. ಅವರು ಆ ಒಂದು ಯಂತ್ರವನ್ನು ಹೇಗೆ ಕಂಡಿದ್ರು ಅಂತ ಬಂದಾಗ ಅವ್ರ ಹತ್ರ ಬಹಳಷ್ಟು ಕುರಿ ಇರ್ತಾವ್ರಿ. ಆ ಕುರಿ ಇದ್ದಾಗ ಅವ್ರು ಒಂದಿನ ಏನ್ ಮಾಡ್ತಾರೆ, ಎಷ್ಟು ಕುರಿ ಅಂತ ಲೆಕ್ಕ ಇಲ್ಲ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಪ್ರತಿಯೊಂದು ಕುರಿಗೆ ಒಂದೊಂದು ಲೈನ್ ಹಿಡಿತಾರೆ. ಅದೇ ತರ ಡೈಲಿ ಕುರಿಗಳು ಏನಪ್ಪಾ ಅಂದ್ರೆ ಒಂದೊಂದು ಲೈನ್ ಹತ್ರ ಒಂದೊಂದು ಕುರಿ ನಿಲ್ಲಿಸ್ತಾರ. ಕೆಲವೊಂದು ದಿನಗಳಲ್ಲಿ ಲೈನ್ ಹೆಚ್ಚಗಾದ್ರೆ ಕುರಿ ಮಿಸ್ ಆಗಿದೆ. 1614ರಲ್ಲಿ ಜಾನ್ ನೆಪಿಯರ್ ಅಂತ ಒಬ್ಬ ವಿಜ್ಞಾನಿ, ಇವರು ನೆಪಿಯರ್ ಬೋನ್ಸ್ ಎಂಬ ಯಂತ್ರವನ್ನು ಕಂಡಿಡ್ತಾರೆ. ಚಾಕ್ವರ್ಡ್ ಅದಾದ ನಂತರ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋಮೆಟಿಕ್ ಎಂಜಿನ್ ಅಂತ ಮೊದಲ ವ್ಯಕ್ತಿ ಯಾರಪ್ಪ, ಚಾರ್ಲ್ಸ್ ಬೇಲ್. ಇವತ್ತು ಕಂಪ್ಯೂಟರ್ಸ್ ಅಭಿವೃದ್ಧಿ ಆಗ್ಬೇಕಂದ್ರು, ಇವತ್ತು ಒಂದು ಟೆಕ್ನಾಲಜಿ ಎಲ್ಲ ಬೆಳಿಬೇಕಂದ್ರು ಅದಕ್ಕೆ ಮೂಲ ಕಾರಣರಾದವರು ಯಾರಪ್ಪ, ಚಾರ್ಲ್ಸ್ ಬ್ಯಾಬೇಜ್. ಇವ್ರು ಏನ್ ಮಾಡ್ತಿದ್ದಾರೆ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದ್ 2 ಯಂತ್ರ ಕಂಡಿದ್ದಾರೆ. ಆ ಒಂದ್ 2 ಯಂತ್ರಗಳು ಏನಪ್ಪ ಅಂದ್ರೆ ಆಟೋಮೆಟಿಕ್ ಎಂಜಿನ್. ಆಟೋಮೆಟಿಕ್ ಎಂಜಿನ್ ಬಂದಾಗ ಇವತ್ತು ಫ್ಯಾನ್ ಇದೆ, ಆ ಫ್ಯಾನ್ ಇವತ್ತು ಅಷ್ಟು ಆಟೋಮೆಟಿಕ್ ಆಗಿ ತಿರ್ತಾ ಅಂದ್ರೆ ಅದಕ್ಕೆ ಮೂಲ ಕಾರಣ ಯಾರ್ರಿ, ಚಾರ್ಲ್ಸ್ ಬ್ಯಾಬೇಜ್. ಅದಾದ್ಮೇಲೆ 1890ರಲ್ಲಿ ಹರ್ಮನ್ ಹಾಲ್ರಿನ್ ಬರ್ತಾರೆ. ಇವರು ಮೊದಲ ಕಂಪ್ಯೂಟರ್ ಯಾವ್ದು ಅಂತ ನೋಡ್ತಾ ಹೋದ್ರೆ ನಾವು ಜನರೇಷನ್ ಆಫ್ ಕಂಪ್ಯೂಟರ್ ಅಂತ ಕೇಳ್ತೀವಿ. ಸೊ ಜನರೇಷನ್ ಆಫ್ ಕಂಪ್ಯೂಟರ್ ಬಂದಾಗ ನೆನಪಿರಲಿ